ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ತಾಲೂಕು ಆಡಳಿತದ ಕಚೇರಿಯಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೌದು, ಹಾವೇರಿ ಜಿಲ್ಲೆ ಹಾನಗಲ್ನ ತಾಲೂಕು ಆಡಳಿತ ಕಚೇರಿಯಲ್ಲಿ ಶ್ರೀ ಹಡಪದ ಅಪ್ಪಣ್ಣರವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ವಿಠ್ಠಲ್ ಚೌಕಲೆ ಅವರು ಭಾಗವಹಿಸಿ ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣ ಸಮುದಾಯ ಮುಖಂಡರು, ವಿವಿಧ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಮಾಜದ ಹಿರಿಯರು ಮತ್ತು ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಶ್ರೀ ಹಡಪದ ಅಪ್ಪಣ್ಣನವರ ತತ್ವ ಮತ್ತು ವಚನಗಳನ್ನು ಸ್ಮರಿಸಿದರು. ಸಮಾಜದ ಬಾಂಧವರು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಒಂದಾಗಿ ಈ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದು ವಿಶೇಷವಾಗಿತ್ತು. ವರದಿ ಮಯೂರ್ ರಾಯ್ಕರ್, ಶ್ರೀ ಟಿವಿ ನ್ಯೂಸ್, ಹಾನಗಲ್. ಈಗಾಗಲೇ ಹಡಪದ ಅಪ್ಪನವರ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಏನು 12ನೇ ಶತಮಾನದ ಕಾಲಘಟ್ಟದಲ್ಲಿ ಈಗ ನಾವು ಇನ್ನೂ ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ ಇದ್ದಾವನ್ನೂ ಸಹಿತ 12ನೇ ಶತಮಾನದಲ್ಲಿ ಈ ಜಾತಿ, ಧರ್ಮ ಮತ್ತು ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಮಹಾನ್ ಪುರುಷರಲ್ಲಿ ಬಸವಣ್ಣವರು, ಜೊತೆಗೆ ಅವರ ಬಲಗೈ ಬಂಟರಾದಂಥ ಹಡಪದ ಅಪ್ಪಣ್ಣನ ಕೇಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಅವಾಗಿನ ಈಗೇ ನಾವು ಜಾತಿ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ, ಲಿಂಗ ತಾರತಮ್ಯ ಇವು ಸಹಿತ ನಮ್ಮಲ್ಲಿ ಇದೆ. ನಾವು 21ನೇ ಶತಮಾನದಲ್ಲಿ ಇದ್ರೂ ಸಹಿತ ನಮ್ಮಲ್ಲಿ ಇನ್ನೂ ಸರ್ಕಾರದವರು ಈಗ 50% ಎಲ್ಲಿ ತಾವು ನುಡಿಬೇಕು. ಯಾವುದೇ ಒಂದು ನಾವು ಸಮಾಜದಲ್ಲಿ ಅಂದರೆ ಮೀನ್ಸ್ ನಾವು ಆಯ್ಕೆ ಮಾಡಬೇಕಾದ್ರೆ ಏನಪ್ಪ ನಮಗೆ ಅದರಲ್ಲಿ 50% ನಾವು ಹೆಚ್ಚಿನ ಹೆಣ್ಣುಮಕ್ಕಳನ್ನೇ ನಾವು ಈಗ ಕೊಡ್ತಾ ಇದ್ದೀವಿ. ಆದರೂ ಸಹಿತ ಇನ್ನೂ ನಮ್ಮಲ್ಲಿ ಲಿಂಗ ತಾರತಮ್ಯ ಇದೆ. ಆವಾಗ ಏನು 12ನೇ ಶತಮಾನದ ಕಾಲಘಟ್ಟದಲ್ಲಿಯೇ ಲಿಂಗ ತಾರತಮ್ಯ ಸಮಾನತೆಯನ್ನು ಕಾಣಲಿಕ್ಕೆ ಮತ್ತು ಕೂಡಲ ಸಂಗಮದಲ್ಲಿ ತಂದೆ ಚನ್ನವೀರಪ್ಪ, ತಾಯಿ ದೇವಕಮ್ಮ ಇವರು ಪುತ್ರರಾಗಿ ಜನಿಸಿದರು. ಇವರು ಮೂಲತಃ ಬಡ ಕುಟುಂಬ ಜನಿಸಿದವರು. ಆದರೂ ಕೂಡ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುಪಡಿ ಮಾಡಿ ಅಂದ್ರೆ ವಚನಗಳನ್ನು ಬರೆದರು. ವಚನಗಳನ್ನು ಯಾವ ತರ ಬರೆದ್ರು ಅಂದ್ರೆ ಅದು ಮನ ಮುಟ್ಟುವಂತೆ ಬರೆದು ಬರೀ ವಚನ ಎಲ್ಲರೂ ಈಗೆಲ್ಲ ಬರೀತಾರ, ಕವಿಗಳು ಇದೆಲ್ಲ ಬರೀತಾರ. ಬಟ್ ಏನು ಜನಸಾಮಾನ್ಯರಿಗೆ ತಲುಪುವಂತೆ, ಜನ ಅರ್ಥವಾಗುವಂತೆ ವಚನಗಳನ್ನ ಬರೆದು. ವಚನ ಸಾಹಿತ್ಯ ಅಂದ್ರೆ ಏನು? ವಚನ ಸಾಹಿತ್ಯ ಅಂದ್ರೆ ಏನು? ಅದು ಯಾವುದೋ ಸಂಸ್ಕೃತ ಭಾಷೆ ಅಲ್ಲಿಲ್ಲ, ಅಪ್ಪಟ ಶುದ್ಧ ಕನ್ನಡ. ಅದು ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ತಲುಪುವಂತೆ, ಹೃದಯಕ್ಕೆ ತಲುಪುವಂತೆ ಅವರು ಬರೆದರು. ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನ ಸರಿಪಡಿಸುವಂತೆ, ಜೊತೆಗೆ ಅನುಭವ ಮಂಟಪ ಮತ್ತು ಎಲ್ಲಾ ಶಿವಶರಣೆಯರ ಒಂದು ಮಹಾಸಂಗಮದಲ್ಲಿ, ದಾಸೋಹದಲ್ಲಿ ತಮಗೆ ಸಮಾಜದಲ್ಲಿರ್ತಕ್ಕಂಥ ವಿಷಯಗಳನ್ನ, ಅಂಕುಡೊಂಕುಗಳನ್ನ, ತಾರತಮ್ಯಗಳನ್ನ ಹೊಡೆದಾಕ್ಲಕ್ಕ ತಮ್ಮ ವಚನಗಳ ಮುಖಾಂತರ ಸಾರಿದರು. ಬರೀ ನಾವು ಜಯಂತಿ ಮಾಡಿ ಒಂದು ಸೀಮಿತ ಸಮುದಾಯಕ್ಕೆ ಮಾತ್ರ ಅವರನ್ನ ಹೊರಗಿರ್ತಕ್ಕಂಥ ಕೂದಲುಗಳನ್ನ ಅತ್ಯಂತ ಸುಂದರಮಯಗೊಳಿಸಿ ಕತ್ತರಿ ಮೂಲಕ ಅಂದಗೊಳಿಸಿದ್ರೆ ಅಂತರಂಗ ಶುದ್ಧಿ, ಅಂತರಂಗದಲ್ಲಿರ್ತಕ್ಕಂಥ ಕಲ್ಮಶಗಳಾಗಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಕಿತ್ತೊಗೆಯಲಿಕ್ಕಾಗಿ ವಚನವೆಂಬ ಅಮೃತವನ್ನು ಕೊಟ್ಟು ಅಂತರಂಗ ಶುದ್ಧಿಯನ್ನು ಮಾಡಿರ್ತಕ್ಕಂಥ ಹಡಪದ ಅಪ್ಪಣ್ಣನವರ ಜಯಂತಿಯಲ್ಲಿ ನಾವು ನೀವುಗಳೆಲ್ಲ ಭಾಗವಹಿಸಿದ್ದೇವೆ. ಮಾನ್ಯ ತಹಶೀಲ್ದಾರ್ ಸರ್ ಅವರು ಹೇಳಿದಂಗೆ ಇದು ಕೇವಲ ಒಂದು ಜಾತಿಗಾಗಿ, ಸಮಾಜಕ್ಕೆ ಸೀಮಿತ ಆಗಿರಬಾರದು. ಯಾಕಂದ್ರೆ ನಾವು ನಿಮ್ಮ ಎಲ್ಲ ಬದುಕನ್ನು ನೋಡಿದಾಗ ಒಂದೆರಡು ತಲೆಮಾರುಗಳು ಹೋಗ್ಬಿಟ್ರೆ ನಮ್ಮ ಅಜ್ಜ ಅಥವಾ ಅಜ್ಜನ ಅಪ್ಪ ಯಾರಂತ ನಮ್ಗೆ ಗೊತ್ತಿರೋದಿಲ್ಲ. 12ನೇ ಶತಮಾನದಲ್ಲಿ 8 ಶತಮಾನಗಳನ್ನು ಕಳೆದ್ರೂ ಕೂಡ ಅಜರಾಮರವಾಗಿ ಅವರ ಹೆಸರಿದೆ ಅಂದ್ರೆ ಅದರ ಅರ್ಥ ಏನು? ಯಾರು ಸಮಾಜಕ್ಕಾಗಿ ತಮ್ಮ ಕೊಡುಗೆಯನ್ನ, ತಮ್ಮ